ನಮಸ್ತೆ ಸ್ಟೂಡೆಂಟ್ಸ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಮತ್ತೊಂದು ವಿಡಿಯೋಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ 6362324224. ಈ ನಂಬರ್ಗೆ ಯಾವುದೇ ಸಮಯದಲ್ಲೂ ಕೂಡ ನೀವು ಏನೇ ಸಮಸ್ಯೆಗಳಿದ್ದರೂ ಏನೇ ಪ್ರಾಬ್ಲಮ್ಸ್ಗಳಿದ್ದರೂ ಕೇಳ್ಬೋದು. ವಾಟ್ಸಪ್ ಮೆಸೇಜ್ ಮಾಡಿದರೆ ರಿಪ್ಲೈ ಮಾಡ್ತಾರೆ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅಂತ ಇದೆ. ಇನ್ಸ್ಟಾಗ್ರಾಮಿಗೆ ಹೋಗಿ ಅದನ್ನು ಕೂಡ ಸರ್ಚ್ ಮಾಡ್ಬೋದು. ಓಕೆ ವಿದ್ಯಾರ್ಥಿಗಳು, ಈ ವಿಡಿಯೋನ ಮಾಡೋ ಕಾರಣ ಏನಂತ ಕೇಳಿದರೆ, ಇವತ್ತಿಂದ ಸೆಕೆಂಡ್ PUC ಮ್ಯಾಥಮೆಟಿಕ್ಸನ್ನು ಮಾಡೋ ಒಂದು ಯೋಚನೆಯನ್ನು ಹಾಕ್ಕೊಂಡಿದ್ದೇನೆ. ಇನ್ನು ನಿಮಗೆ ಮಾರ್ಚ್ 1 ಅಂತ ಹೇಳಿದರೆ ಅರೌಂಡ್ ನಮಗೀಗ 14 to 15 ಡೇಸ್ ಟೈಮ್ ಸಿಗುತ್ತೆ. ಸೊ ಆ 14 to 15 ಡೇಸಲ್ಲಿ ನಿಮಗೆ ಮ್ಯಾಥ್ಸನ್ನಂತೂ 100% ಕಂಪ್ಲೀಟ್ ಮಾಡ್ತೇವೆ. ಇಂಪಾರ್ಟೆಂಟು ಕೆಮಿಸ್ಟ್ರಿ ಫಿಸಿಕ್ಸಲ್ಲೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಿಮಗೆ ಕಂಪ್ಲೀಟ್ ಮಾಡಿ ಕೊಡ್ತೇವೆ. ಆಯಿತಾ? ಈ ಬಾರಿ ಸೆಕೆಂಡ್ PUC ಮ್ಯಾಥಮೆಟಿಕ್ಸ್ 2023-24ನ ಪ್ಯಾಟ್ರನನ್ನು ತೊಗೊಂಡ್ರೆ ಪಾರ್ಟ್ ಎಯಲ್ಲಿ MCQ 15 ಕ್ವಶನ್ಸ್ ಇರುತ್ತೆ. 15ಅನ್ನು ಆನ್ಸರ್ ಮಾಡಬೇಕು, 15 ಮಾರ್ಕ್ಸ್ ಇರುತ್ತೆ. ಅದೇ ರೀತಿ ಪಾರ್ಟ್ ಎ ಎಗೇನ್ ಸೇಮ್ ಇರುತ್ತೆ. 16 to 20 ಕ್ವಶನ್ ನಂಬರ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. 5 ಕ್ವಶನ್ಸ್ ಇರುತ್ತೆ, 5 ಆನ್ಸರ್ ಮಾಡಬೇಕು, 5 ಮಾರ್ಕ್ಸ್ ಇರುತ್ತೆ. ಪಾರ್ಟ್ ಬಿಯಲ್ಲಿ 21 to 31 2 ಮಾರ್ಕ್ಸ್ ಕ್ವಶನ್ನು, 11 ಕ್ವಶನ್ಸ್ ಇರುತ್ತೆ. ಔಟ್ ಆಫ್ 11 6 ಕ್ವಶನ್ನ ಆನ್ಸರ್ ಮಾಡಬೇಕು, 12 ಮಾರ್ಕ್ಸ್ ಇರುತ್ತೆ. ಪಾರ್ಟ್ ಸಿಯಲ್ಲಿ ಎಗೇನ್ 11 ಕ್ವಶನ್ಸ್ ಇರುತ್ತೆ, 3 ಮಾರ್ಕ್ಸ್ನ ಕ್ವಶನ್ ಇರುತ್ತೆ. 32 to 42 11 ಕ್ವಶನ್ಸ್ ಇರುತ್ತೆ, 6 ಕ್ವಶನ್ಸನ್ನು ಆನ್ಸರ್ ಮಾಡಬೇಕು, 18 ಮಾರ್ಕ್ಸ್ ಇರುತ್ತೆ. ಎಗೇನ್ ಪಾರ್ಟ್ ಡಿಯಲ್ಲಿ 43 to 50 ಕ್ವಶನ್ ನಂಬರ್, 5 ಮಾರ್ಕ್ಸ್ ಕ್ವಶನ್ ಇರುತ್ತೆ, 8 ಕ್ವಶನ್ಸ್ ಇರುತ್ತೆ. ಔಟ್ ಆಫ್ ವಿಚ್ 4 ಕ್ವಶನ್ಸನ್ನು ಆನ್ಸರ್ ಮಾಡಬೇಕು, ಟೋಟಲ್ 20 ಮಾರ್ಕ್ಸ್ ಇರುತ್ತೆ. ಪಾರ್ಟ್ ಡಿಯಲ್ಲಿ ಇದು ಇಂಟರ್ನಲ್ ಚಾಯ್ಸ್ ಆಗಿರುತ್ತೆ. ಸೊ 6 ಮಾರ್ಕ್ಸು 1 ಕ್ವಶನ್ ಇರುತ್ತೆ ಇಂಟರ್ನಲ್ ಚಾಯ್ಸು. ಅದೇ ರೀತಿ ಇನ್ನೊಂದು ಇಂಟರ್ನಲ್ ಚಾಯ್ಸಲ್ಲಿ 4 ಮಾರ್ಕ್ಸ್ ಇದಿರುತ್ತೆ. ಟೋಟಲ್ ಆಗಿ 80 ಮಾರ್ಕ್ಸ್ ಇರುತ್ತೆ. ಓಕೆ ಸ್ಟೂಡೆಂಟ್ಸ್, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ನಾನು ಪ್ರತಿಯೊಂದು ಚಾಪ್ಟ್ರಿಂದ ಎವ್ರಿ ಇಯರ್ನ ಕ್ವಶನ್ಸನ್ನು ತೆಗೆದು ಮಾಡ್ತಾ ಇದ್ದೇನೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅದೆಲ್ಲದು ಕೂಡ 100% ಬಂದೇ ಬರುತ್ತೆ. ಅಂಥ ಚಾಪ್ಟ್ರನ್ನ ನಾಳೆಯಿಂದ ನಾನು ಡಿಸ್ಕಸ್ ಮಾಡ್ತೇನೆ. ನಾಳೆ ಫಸ್ಟಿಗೆ ಡಿಟರ್ಮಿನೆಂಟ್ಸ್ ಮಾಡೋ ಐಡಿಯಾದಲ್ಲಿದ್ದೇನೆ. ನಾಳೆ ಡಿಟರ್ಮಿನೆಂಟ್ಸನ್ನು ಮಾಡ್ತೇನೆ. ಡಿಟರ್ಮಿನೆಂಟ್ಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ತುಂಬ ವೇಟೇಜ್ ಇದೆ. ಆ ಚಾಪ್ಟರ್ ನಾಳೆಯಿಂದ ಸ್ಟಾರ್ಟ್ ಮಾಡ್ತೇನೆ. ಓಕೆ, ನಮ್ಮ ವೀಡಿಯೋವನ್ನು ರೆಗ್ಯುಲರಾಗಿ ನೋಡ್ತಾ ಇರಿ. ವಿತ್ ಸೊಲ್ಯೂಷನ್ಸನ್ನು ಮಾಡ್ತೇನೆ. ಕೆಮಿಸ್ಟ್ರಿ ನಾಳೆ ಮ್ಯಾಥ್ಸ್ ಮಾಡ್ತೇನೆ. ಟೈಮ್ ಆದರೆ ಕೆಮಿಸ್ಟ್ರಿ ಆರ್ ಫಿಸಿಕ್ಸನ್ನು ಮಾಡ್ತೇನೆ. 2 ವೀಡಿಯೋ ರಿಲೀಸ್ ಮಾಡೋ ಪ್ರಯತ್ನ ಮಾಡ್ತೇನೆ. ಯಾಕಂದರೆ ನಿಮಗೆ 15 ಡೇಸ್ ಮಾತ್ರ ಟೈಮ್ ಇರೋದು. 15 ಡೇಸಲ್ಲಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಏನೆಲ್ಲ ಇದೆ ಎಲ್ಲದನ್ನು ಮಾಡ್ತೇನೆ. ಖಂಡಿತ ಅದು ರಿಪೀಟ್ ಆಗುತ್ತೆ. ಓಕೆ, ಹಾಗೆ ಸ್ಟೂಡೆಂಟ್ಸ್, ಇದರಲ್ಲಿ ಏನು ಗೊತ್ತುಂಟು, ಇವತ್ತೊಂದು ಪಾರ್ಟ್ ಬಿದು ಒಂದಿಷ್ಟು ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ತೇನೆ. ಅದಾದ ನಂತರ ನಾಳೆ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತೇನೆ. ಅದಾದ ನಂತರ ಪಾರ್ಟ್ ಸಿ ಅಂದರೆ ಲೈಕ್ 3 ಮಾರ್ಕ್ಸ್ ಇದು ಯಾವ ಚಾಪ್ಟರ್ ನೀವು ಬಿಡಬೇಕು. ಯಾಕಂದರೆ ನೋಡಿ, ಇಲ್ಲಿ ಪಾರ್ಟ್ ಬಿಯಲ್ಲಿ 11 ಕ್ವಶನಲ್ಲಿ 6 ಕ್ವಶನ್ ಮಾತ್ರ ಅಟೆಂಡ್ ಮಾಡಿದರೆ ಸಾಕು. ಇದರಲ್ಲೂ 11ಅಲ್ಲಿ 6 ಮಾತ್ರ ಅಟೆಂಡ್ ಮಾಡಿದರೆ ಸಾಕು. ಯಾವ ಚಾಪ್ಟರ್ನ ಬಿಡಬೇಕು, ಯಾವುದು ಈಸಿಯೆಸ್ಟ್ ಚಾಪ್ಟರ್, ಆ ಚಾಪ್ಟ್ರಲ್ಲಿ ಯಾವ ಎಕ್ಸಸೈಸ್ ಮಾಡಬೇಕು, ಅದೆಲ್ಲದನ್ನು ಇವತ್ತು 2 ಮಾರ್ಕ್ಸಿಗೆ ನಾನು ಹೇಳ್ತಾ ಇದ್ದೇನೆ. ಪಾರ್ಟ್ ಬಿ ಟೋಟಲ್ 6 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು, 12 ಮಾರ್ಕ್ಸ್ ಅಲ್ವಾ. ಇಲ್ಲಿ ನೋಡಿ ಸ್ಟೂಡೆಂಟ್ಸು, 2 ಮಾರ್ಕ್ಸ್ ಕ್ವಶನ್ ನಿಮ್ಗೆ ಎಲ್ಲಿಂದ ಬರುತ್ತೆ ಅಂತ ಕೇಳಿದರೆ, ಈ ಟೈಮ್ನ ಇದನ್ನು ಬ್ಲೂ ಪ್ರಿಂಟನ್ನು ನೋಡಿದ ಪ್ರಕಾರ ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಿಂದ 2 ಮಾರ್ಕ್ಸಿಂದ 1 ಕ್ವಶನ್ ಬರುತ್ತೆ. ಡಿಟರ್ಮಿನೆಂಟ್ಸಿಂದ 2 ಮಾರ್ಕ್ಸಿಂದ 1 ಕ್ವಶನ್ ಬರುತ್ತೆ. ಡಿಟರ್ಮಿನೆಂಟ್ಸ್ ನಾನು ನೋಡಿದ ಪ್ರಕಾರ ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ಎಲ್ಲದರೂ ಕೂಡ ಏರಿಯಾಸ್ ರಿಲೇಟೆಡ್ ಟು ಟ್ರಯಾಂಗಲ್ ಅದೇ ಬಂದಿದೆ ಆಲ್ಮೋಸ್ಟ್ 90%. ಅದು ಬಿಟ್ಟರೆ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿಯಿಂದ 1 ಕ್ವಶನ್, ಅದು 5.3 ಎಕ್ಸಸೈಸಿಂದಲೇ ಕೇಳಿದ್ದಾರೆ. 5.3 ಎಕ್ಸಸೈಸನ್ನು ನೀವು ಕಂಪ್ಲೀಟ್ ತರೋ ಮಾಡಿಕೊಂಡ್ರೆ 2 ಮಾರ್ಕ್ಸ್ ಆರಾಮ್ಸೆ ಬರುತ್ತೆ. ಅದೇ ರೀತಿ ಆ್ಯಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್, ಅದರಲ್ಲಿ ಇನ್ಕ್ರೀಸಿಂಗ್ ಮತ್ತು ಡಿಕ್ರೀಸಿಂಗ್, ಮ್ಯಾಕ್ಸಿಮ ಆ್ಯಂಡ್ ಮಿನಿಮ, ಇವೆರಡರ ಮೇಲೆ 90% ಕ್ವಶನ್ ಕೇಳ್ತಾರೆ. 2 ಕ್ವಶನ್ಸ್ ಇಲ್ಲಿಂದ ಬರುತ್ತೆ. ಇಂಟಿಗ್ರೇಷನಿಂದ 2 ಕ್ವಶನ್ಸ್ ಬರುತ್ತೆ. ಅದರಲ್ಲಿ ಡೆಫಿನಿಟಿಂದ 1, ಇಂಡೆಫಿನಿಟಿಂದ 1 ಕ್ವಶನ್ ಬರುತ್ತೆ. ವೆಕ್ಟರ್ ಆಲ್ಜಿಬ್ರದಿಂದ 1 ಬರುತ್ತೆ. ಆಲ್ಮೋಸ್ಟ್ ಆಲ್ ದ ಟೈಮ್ ವೆಕ್ಟರ್ದಲ್ಲಿ ಪ್ರಾಜೆಕ್ಷನ್ ಆಫ್ ವೆಕ್ಟರ್ ಮೇಲೆ ಕ್ವಶನ್ ಕೇಳಿದ್ದಾರೆ. ವೆಕ್ಟರ್ ಆಲ್ಜಿಬ್ರ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅದನ್ನೆಲ್ಲ ನಾನು ಮಾಡ್ತೇನೆ. ಅದಾದ ನಂತರ 3 ಡೈಮೆನ್ಷನಲ್ ಜಾಮೆಟ್ರಿಯಿಂದ 1 ಕ್ವಶನ್ ಬರುತ್ತೆ. ಆ್ಯಂಗಲ್ ಬಿಟ್ವೀನ್ 2 ಲೈನ್ಸ್ ಕೇಳಿದ್ದಾರೆ. ಆಲ್ಮೋಸ್ಟ್ ಆಲ್ ದ ಟೈಮ್ ಆ್ಯಂಗಲ್ ಬಿಟ್ವೀನ್ 2 ಲೈನ್ಸ್ ಕೇಳಿದ್ದಾರೆ. ಯಾವುದರಿಂದ? 3 ಡೈಮೆನ್ಷನಲಿಂದ. ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿಯಿಂದ, ಕಂಡೀಷ್ನಲ್ ಪ್ರೊಬ್ಯಾಬಿಲಿಟಿಯಿಂದ 1 ಕ್ವಶನ್ ಕೇಳ್ತಾರೆ. ಆರ್ ಇಲ್ಲಿ 2 ಕ್ವಶನ್ಸ್ ಬರುತ್ತೆ. ಮಲ್ಟಿಪ್ಲಿಕೇಶನ್ ಥಿಯರಮ್ ಆರ್ ಇಂಡಿಪೆಂಡೆಂಟ್ ಇವೆಂಟ್, ಇವೆರಡರ ಮೇಲೆ ಕ್ವಶನ್ ಕೇಳ್ತಾರೆ 100%. ಇದರಲ್ಲಿ ನೋಡಿ 13.1 ಎಕ್ಸಸೈಸ್ ಮತ್ತು 13.2 ಎಕ್ಸಸೈಸ್, ಇವೆರಡು ಇಂಪಾರ್ಟೆಂಟ್. ಓಕೆ, ಇದರಿಂದ ಕೇಳ್ತಾರೆ. ಓಕೆ, ಈಗ ನೀವು ಟಾರ್ಗೆಟ್ ಮಾಡಬೇಕಾಗಿದ್ದಂತಹ, ನೀವು ಬರೀಬೇಕಾಗಿರೋದು ಎಷ್ಟು ಕ್ವಶನ್ಸು? 6 ಕ್ವಶನ್ಸ್ ಅಲ್ವಾ. ಇದರಲ್ಲಿ ನೋಡಿ ಡಿಟರ್ಮಿನೆಂಟ್ಸ್ 1,
ಮಾಡಲೇಬೇಕು ಡಿಟರ್ಮಿನೆಂಟ್ಸಿಂದ 2 ಮಾರ್ಕ್ಸ್ ಏರಿಯಾಸ್ ರಿಲೇಟೆಡ್ ಟು ಟ್ರಯಾಂಗಲ್ ಬರುತ್ತೆ. ಇನ್ನೊಂದು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿಯಿಂದ 1 ಬರುತ್ತೆ. 5.3 ಎಕ್ಸಸೈಸ್ ಹೇಳಿದ್ದೆಲ್ಲ ಇದನ್ನು ಟಾರ್ಗೆಟ್ ಮಾಡಲೇಬೇಕು ನೀವು. ವೆಕ್ಟರಿಂದ 1 ಬರುತ್ತೆ, ಈಸಿ ಇರುತ್ತೆ, ಅದು ಪ್ರಾಜೆಕ್ಷನ್ ಆಫ್ ವೆಕ್ಟರ್ ಜಾಸ್ತಿ ಟೈಮ್ ಕೇಳಿದ್ದಾರೆ. ಅದು 3 ಡೈಮೆನ್ಷನಿಂದ 1 ಬರುತ್ತೆ. ಆಲ್ಮೋಸ್ಟ್ ಆಲ್ ದ ಟೈಮ್ ಆ್ಯಂಗಲ್ ಬಿಟ್ವೀನ್ ದ 2 ಲೈನ್ಸ್ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಪ್ರೊಬಾಬಿಲಿಟಿಯಿಂದ 2 ಕ್ವಶನ್ಸ್. ಪ್ರೊಬಾಬಿಲಿಟಿ ಈಸಿ ಇರುತ್ತೆ, ಕಂಡೀಷನಲ್ ಪ್ರೊಬಾಬಿಲಿಟಿ ಆರ್ ಮಲ್ಟಿಪ್ಲಿಕೇಶನ್ ಥಿಯರಮ್ ಆರ್ ಇಂಡಿಪೆಂಡೆಂಟ್ ಇವೆಂಟ್. ಸೊ ನೋಡಿ 2 + 3 + 4 + 5 + 6 ಕ್ವಶನ್ಸ್ ಆಯಿತಾ. ಬಟ್ 6ಗೆ ಸ್ಟಾಪ್ ಮಾಡಬೇಡಿ, ಎಕ್ಸ್ಟ್ರಾ ಕ್ವಶನ್ಸು ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಿಂದ 1 ತಗೊಳ್ಳಿ, ಇಂಟಿಗ್ರೇಷನಿಂದ 1. ಇಂಟಿಗ್ರೇಷನ್ ಈಸಿ ಬರುತ್ತೆ 2 ಮಾರ್ಕ್ಸಿಂದ. ನೀವು ಇಂಟಿಗ್ರೇಷನ್ ಅಂತ ಟೆನ್ಷನ್ ತಗೋಬೇಡಿ, ಈಸಿ ಇರುತ್ತೆ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಿಂದ 1 ತಗೊಳ್ಳಿ. ಟೋಟಲ್ 8 ಕ್ವಶನ್ಸನ್ನು ಅಟೆಂಡ್ ಮಾಡಿ ಆಯಿತಾ. ಇದು 2 ಮಾರ್ಕ್ಸು ಇದಾಗಿರುತ್ತೆ. ನೋಡಿ ಇದರಲ್ಲಿ ನೋಡಿ ಡಿಟರ್ಮಿನೆಂಟ್ಸಲ್ಲಿ ಏರಿಯಾಸ್ ಆಫ್ ಟ್ರಯಾಂಗಲ್ 8 ಕ್ವಶನ್ಸ್ ಇದೆ. ಎಕ್ಸಸೈಸ್ 4.2 ಅಲ್ಲಿ 100% ಅದೇ ಇಷ್ಟರಲ್ಲಿ ಕೊಡ್ತಾರೆ ಆಯಿತಾ. ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿಯಲ್ಲಿ ಫೈಂಡ್ dy/dx ಕೇಳ್ತಾರೆ. ಎಕ್ಸಸೈಸ್ 5.3 ಇದೆಯಲ್ಲ ಅದರಲ್ಲಿ 8 ಪ್ರಾಬ್ಲಮ್ಸ್ ಇದೆ, ಎಕ್ಸಾಂಪಲ್ ಅಲ್ಲ, ವಿತ್ ಎಕ್ಸಾಂಪಲ್ ಮಾಡಿ 8 ಪ್ರಾಬ್ಲಮ್ಸ್ ಇದೆ, ಅದೇ 100% ಕೇಳ್ತಾರೆ. ಹಾಗೆ ವೆಕ್ಟರಲ್ಲಿ ಪ್ರಾಜೆಕ್ಷನ್ ಆಫ್ ವೆಕ್ಟರ್ ಅದು ಎಕ್ಸಸೈಸ್ 10.3 100% ಕೇಳ್ತಾರೆ. ಅದು ಬಿಟ್ಟರೆ ಇನ್ ಕೇಸ್ ಇರ್ಬೋದು ಯೂನಿಟ್ ವೆಕ್ಟರ್ ಆರ್ ಕೋಲೀನಿಯರ್ ಬಗ್ಗೆ ಕ್ವಶನ್ ಕೇಳ್ಬೋದೇನು ಅಷ್ಟೇ. ಇಲ್ಲಿ ನೋಡಿ 3Dಯಲ್ಲಿ ನಿಮಗೆ ಆ್ಯಂಗಲ್ ಬಿಟ್ವೀನ್ ದ 2 ಲೈನ್ಸ್ ಆರ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಥವಾ ಡಿಸ್ಟೆನ್ಸ್ ಈ ಕ್ವಶನ್ನು ಕೇಳ್ಬೋದು. ಓಕೆ, ಪ್ರೊಬಾಬಿಲಿಟಿಯಿಂದ 13.1 ಆ್ಯಂಡ್ 13.2 ಇವೆರಡು ಎಕ್ಸಸೈಸ್ ಮೇಲೆ 100% ಕೇಳ್ತಾರೆ 2 ಕ್ವಶನ್ಸ್. ಇಂಟಿಗ್ರೇಷನ್ ಮಾಡೋದಾದರೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್, ಪಾರ್ಷಲ್ ಫ್ರ್ಯಾಕ್ಷನ್ ಇವೆರಡು. ಅಂದರೆ ಒಂದು ವೇಳೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ 2 ಮಾರ್ಕ್ಸಿಗೆ ಕೊಟ್ಟಿದ್ದರೆ ಪಾರ್ಷಲ್ ಫ್ರ್ಯಾಕ್ಷನ್ 3 ಮಾರ್ಕ್ಸಿಗೆ ಕೊಡ್ತಾರೆ. ಪಾರ್ಷಲ್ ಫ್ರ್ಯಾಕ್ಷನ್ 2 ಮಾರ್ಕ್ಸಿಗೆ ಕೊಟ್ಟಿದ್ದರೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ 3 ಮಾರ್ಕ್ಸಿಗೆ ಕೊಡ್ತಾರೆ. ಅದು 100% ಎಕ್ಸ್ಟರ್ನಲ್ ಕ್ವಶನ್ ಗ್ಯಾರಂಟಿ ಕೇಳ್ತಾರೆ. ಅದು ಬಿಟ್ಟರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಿಂದ 1 ಕ್ವಶನ್ ಪಕ್ಕ ಶೋರ್ ಕ್ವಶನ್ ಇದೆ ಆಯಿತಾ. ಇದಿಷ್ಟು ನಿಮ್ಮ ಸೆಕೆಂಡ್ PUC ಮ್ಯಾಥ್ಸ್ ಇದು ಖಾಲಿ 2 ಮಾರ್ಕ್ಸಿಂದ ನಾನು ಹೇಳ್ತಾ ಇರೋದು. 2 ಮಾರ್ಕ್ಸ್ ಡಿಟರ್ಮಿನೆಂಟ್ಸ್, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿ, ವೆಕ್ಟರ್ಸು, 3D, ಪ್ರೊಬಾಬಿಲಿಟಿ ಇದು 100% ಫಿಕ್ಸ್ ಆಗಬೇಕು ನೀವು ಫಸ್ಟಿಗೆ. ಯಾಕಂದರೆ 6 ಕ್ವಶನ್ಸ್ ಆಯ್ತಲ್ಲ, ಅದಾದಮೇಲೆ ನೀವು ಮತ್ತೆ ಸೇಫರ್ ಸೈಡಲ್ಲಿ ಇರಲಿಕ್ಕೆ ಹೋಗಿ ಇಂಟಿಗ್ರೇಷನಿಂದ 2 ಕ್ವಶನ್ ಕಲಿಬೇಕು. ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಿಂದ 1 ಫಸ್ಟ್ ಇನ್ವರ್ಸ್ ಮಾಡಿ, ಆಮೇಲೆ ಇಂಟಿಗ್ರೇಷನಿಂದ 1 ಅಂತೂ ನೀವು ಆರಾಮ್ಸೆ ಮಾಡ್ಬೋದು. ಆರಾಮ್ಸೆ ಅಂದರೆ ಕಣ್ಣು ಮುಚ್ಕೊಂಡು ಮಾಡ್ಬೋದು. ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಇದನ್ನು ಬಿಡಬೇಡಿ ಆಯಿತಾ. ನಾಳೆಯಿಂದ ಡಿಟರ್ಮಿನೆಂಟ್ಸ್ ಮಾಡೋಣ ಅಂತಿದ್ದೇನೆ. ಡಿಟರ್ಮಿನೆಂಟ್ಸಲ್ಲಿ ಎಷ್ಟು ವೇಟೇಜ್ ಇದೆ, ಎಷ್ಟೆಷ್ಟು ಮಾರ್ಕ್ಸ್ ಕೇಳಿದ್ದಾರೆ ಪ್ರೀವಿಯಸ್ ಇಯರ್ಲಿ, ಅದೆಲ್ಲದನ್ನು ಮಾಡ್ತೇನೆ ಆಯಿತಾ. ವೆರಿ ಇಂಪಾರ್ಟೆಂಟ್, ನೀವು ಮ್ಯಾಥ್ಸಲ್ಲಿ ಔಟ್ ಆಫ್ ಆರಾಮ್ಸೆ ತೆಗಿಬೋದು. ಔಟ್ ಆಫ್ 80 ತೆಗೆದ್ರೆ ನಿಮಗೆ ಉಳಿದುದು ಈಗ ಇನ್ ಕೇಸ್ ಕೆಮಿಸ್ಟ್ರಿ ಫಿಸಿಕ್ಸಲ್ಲಿ ಸ್ವಲ್ಪ ಕಡಿಮೆ ಆದಿದ್ರು ಕೂಡ ನೀವು ಅದನ್ನು ರಿಕವರ್ ಮಾಡ್ಬೋದು. ಅದಕ್ಕೋಸ್ಕರ ಮ್ಯಾಥ್ಸ್ ವೆರಿ ಇಂಪಾರ್ಟೆಂಟು. ಹೇಳೋ ಕ್ವಶನ್ಸನ್ನು ಪರ್ಫೆಕ್ಟಾಗಿ ಮಾಡಿ ಆರಾಮ್ಸೆ ಇದರಲ್ಲಿ ಔಟ್ ಆಫ್ ಸ್ಕೋರ್ ಮಾಡ್ಬೋದು ಆರಾಮ್ಸೆ. ಅಂದರೆ ಕೆಲವೊಂದು ಕ್ವಶನ್ ಒಂದು 3 to 5 ಮಾರ್ಕ್ಸ್ ಏನಾದರೂ ಡಿಫ್ರೆಂಟ್ ಬರ್ಬೋದು, ಬಿಟ್ಟರೆ ಆಲ್ಮೋಸ್ಟ್ ಎಲ್ಲದೂ ಕೂಡ ಇದರಿಂದ ಬರುತ್ತೆ ಆಯಿತಾ. ನಾಳೆಯಿಂದ ಸೆಕೆಂಡ್ PUCಗೂ ಕೂಡ ಮ್ಯಾಥ್ಸ್ ಅಂತೂ ಪಕ್ಕ ಇರುತ್ತೆ ಒಂದು ವೀಡಿಯೋ, ಆದರೆ 2 ವೀಡಿಯೋಸನ್ನು ಅಪ್ಲೋಡ್ ಮಾಡೋ ಪ್ರಯತ್ನ ಮಾಡ್ತೇನೆ ಆಯಿತಾ. ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನೂ ಒಂದಿಷ್ಟು ಜನರಿಗೆ ಸಬ್ಸ್ಕ್ರೈಬ್ ಮಾಡಿಸಿ, ಶೇರ್ ಮಾಡಿ. ಆ್ಯಂಟಿಕ್ಲಾ ಕೋಚಿಂಗ್ ಅಕಾಡೆಮಿ ನಮ್ಮ ವೀಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.